ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ ಮ್ಯಾನ್ ಕನ್ನಡ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಷಯದ ಬಗ್ಗೆ ನೋಡೋಣ. ಇವತ್ತಿನ ವಿಷಯ ಬಂದು Dream11 ಬ್ಯಾನ್ ಆಯ್ತಾ ಅಥವಾ ಅನ್ಬ್ಯಾನ್ ಆಯ್ತಾ ಅನ್ನೋದ್ರ ಬಗ್ಗೆ ಇರ್ತದೆ. ಫ್ಯಾಂಟಸಿ ಆ್ಯಪ್ಸ್ಗಳ 26 ನವೆಂಬರ್ಗೆ ಏನೋ ಒಂದು ಹಿಯರಿಂಗ್ ಬರ್ಬೋದಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಅದು ಆಗಲೇ ಇಲ್ಲ ಕೊನೆಗೂ. ಯಾಕಂದರೆ 26 ನವೆಂಬರಿಗೆ ಯಾವುದೇ ರೀತಿಯ ಹಿಯರಿಂಗ್ ಆಗಲೇ ಇಲ್ಲ. ಯಾವುದು ಗೇಮಿಂಗ್ ಆ್ಯಪ್ಗಳ ಏನಿದ್ದಾವೆ ಅವುಗಳು ಏನು 26ನೇ ನವೆಂಬರಿಗೆ ಏನು ಆಗ್ತದೆ ಅಂದ್ಕೊಂಡಿದ್ದು ಅದು ಯಾವುದು ಕೂಡ ಆಗಲೇ ಇಲ್ಲ. 26 ನವೆಂಬರಿಗೆ ಯಾವುದೇ ರೀತಿಯಾದಂಥ ಒಂದು ಬೆಳವಣಿಗೆ ಆಗಲೇ ಇಲ್ಲ ಕೋರ್ಟ್ನಲ್ಲಿ, ಒಂದು ರೀತಿ ಹೇಳೋದಾದರೆ. ಆದರೆ ಇವತ್ತು ಏನಾಯಿತು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಇವತ್ತು ಮಧ್ಯಾಹ್ನದವರೆಗೆ ಯಾವುದೇ ರೀತಿಯಾದ ಒಂದು ಗೇಮಿಂಗ್ ಆ್ಯಪ್ಗಳ ಬಗ್ಗೆ ಕೋರ್ಟ್ನಲ್ಲಿ ಏನು ವಿಚಾರಣೆ ಆಗಲಿ ಯಾವುದೇ ರೀತಿಯ ಹಿಯರಿಂಗ್ ಕೂಡ ಬಂದಿರಲಿಲ್ಲ. ಕಡೆಗೆ ಒಂದು ಅಪ್ಡೇಟ್ ಬಂತು ಏನೋ ಅಂತ ಹೇಳಿದರೆ 4ನೇ ಡಿಸೆಂಬರಿಗೆ ಈ ಕೇಸನ್ನು ಮುಂದೂಡಲಾಗಿದೆ. ಅವತ್ತು ಈ ಎಲ್ಲ ಕೇಸ್ಗಳ ಒಂದು ಹಿಯರಿಂಗ್ ಆಗ್ಬೋದಂತ ಕೋರ್ಟಿನಲ್ಲಿ ಜಡ್ಜ್ನವರು ಹೇಳಿದ್ದಾರೆ. ಸೊ 823 ಅವರಿಗೆ ಏನು ಪಿಟಿಷನ್ ದಾಖಲು ಮಾಡಿದ್ರು, ಅವರ ಏನು ವಕೀಲರು ಕೇಳಿದ್ರು ಆದಷ್ಟು ಬೇಗ ಇದರ ಒಂದು ವಿಷಯದ ಬಗ್ಗೆ ಇತ್ಯರ್ಥ ಆಗಬೇಕು, ಯಾಕಂದರೆ ನಮಗೆ ತುಂಬ ಲಾಸ್ ಆಗ್ತಾ ಉಂಟು ಎಂದು ಅವರ ವಾದವಾಗಿತ್ತು. ಸೊ ಅವರ ವಾದಕ್ಕೆ ಏನು ಕೋರ್ಟ್ನವ್ರು ಹೇಳಿದ್ರು, ಗೌರ್ಮೆಂಟ್ನವರಿಗೆ ಒಂದು ನಿಮ್ಮ ಏನು ಒಂದು ಉತ್ತರ ಕೊಡಬೇಕಂದ ಆ ಉತ್ತರವನ್ನು ಗೌರ್ಮೆಂಟ್ನವರು ತುಂಬಾ ಖಡಕ್ ಆಗಿಯೇ ಕೊಟ್ಟಿದ್ದಾರೆ. ಅವರು ತಮ್ಮ ಏನೋ ಒಂದು ಉತ್ತರದಲ್ಲಿ ಈ ರಿಯಲ್ ಮನಿ ಗೇಮ್ಗಳಿಂದ ಯಾವ ರೀತಿಯೆಲ್ಲ ದೇಶದ ಭದ್ರತೆಗೆ ತೊಂದರೆ ಆಗ್ತದೆ, ಈ ದೇಶದ ಯುವ ಜನತೆಗೆ ತೊಂದರೆ ಆಗ್ತದೆ, ಆರ್ಥಿಕತೆಗೆ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದನ್ನು ಅವರು ತುಂಬ ಸ್ಟ್ರಾಂಗ್ ಆಗಿ ಕೊಟ್ಟಿದ್ದಾರೆ. ಅವರ ರೀಸನ್ ಏನುಂಟು, ಸಾಕ್ಷಿ ಏನುಂಟು ಅದನ್ನೆಲ್ಲನೂ ಕೂಡ ಕೋರ್ಟಿಗೆ ಕೊಟ್ಟಿದ್ದಾರೆ. ಸೊ ಇನ್ನೇನು ಈ ಗೇಮ್ಗಳ ಬಗ್ಗೆ ಅಪ್ಡೇಟ್ ಇದ್ದರೂ ಅದು 4ನೇ ಡಿಸೆಂಬರಿಗೆ ಬರಬಹುದು. ಅಲ್ಲಿವರೆಗೆ ಯಾವುದೇ ರೀತಿಯ ಅಪ್ಡೇಟ್ ಕೂಡ ಇರೋದಿಲ್ಲ ಅಂತ ಹೇಳ್ಬೋದು. ಇವಾಗ ಬರ್ತಾ ಇರುವ ಒಂದು ಬ್ರೇಕಿಂಗ್ ನ್ಯೂಸ್ ಏನಂದರೆ ವಿನ್ಸೋ ಆ್ಯಪ್ ಏನಿದೆ ಅದರ ಮುಖ್ಯಸ್ಥರು ಏನಿದ್ದಾರೆ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಎನ್ನುವ ಒಂದು ನ್ಯೂಸ್ ಬರ್ತಾ ಇದೆ. ವಿನ್ಸೋ ಗೇಮ್ ಏನುಂಟು ಅವರು ಸುಮಾರು 43 ಕೋಟಿಯಷ್ಟು ಹಣವನ್ನು ಏನು ಡೆಪಾಸಿಟ್ ಇದ್ದಾರೆ ಅವರಿಗೆ ವಾಪಸ್ ಮಾಡಲೇ ಇಲ್ಲ ಎನ್ನುವುದು ಅವರ ಅರೆಸ್ಟಿಗೆ ರೀಸನ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಏನು ಗ್ರಾಹಕರು ಅಥವಾ ಫ್ಯಾಂಟಸಿ ಪ್ಲೇಯರ್ಸ್ ಆಡ್ತಾ ಇದ್ರು ಅವರ ಆ್ಯಪ್ನಲ್ಲಿ, ಅವರಿಗೆ ಏನು ಡೆಪಾಸಿಟ್ ಮಾಡಿದ್ರು ಆ ಹಣವನ್ನು ಹಿಂದಿರುಗಿಸಬೇಕಾಗಿತ್ತು. ಸೊ ಅವರು ಅದನ್ನ ಯಾವುದೇ ರೀತಿಯಲ್ಲಿಯೂ ಕೂಡ ರಿಟರ್ನ್ ಮಾಡೋಕ್ಕೆ ಅವಕಾಶ ಕೊಡಲೇ ಇಲ್ಲ ಅನಿಸುತ್ತೆ. ಸೊ 43 ಕೋಟಿಯಷ್ಟು ಹಣ ಅವ್ರ ಹತ್ರನೇ ಇನ್ನೂ ಕೂಡ ಇದೆ. ಇದರಿಂದ ಇಡಿ ಅವರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಏನು ಫೌಂಡರ್ ಇದ್ದಾರೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಅದಕ್ಕೆ ಹೇಳೋದು, ಕೆಲವೊಂದು ಗೇಮ್ಗಳು ತಾವು ಫೇರ್ ಗೇಮ್ ಅಂತ ಹೇಳ್ತಾರೆ, ಲೀಗಲ್ ಗೇಮ್ಗಳು ಅಂತ ಹೇಳ್ತಾರೆ. ಆದರೆ ಅವರು ಆ ರೀತಿ ಮಾಡದೇ ಇರೋದೇ ಈ ಒಂದು ಅವರಿಗೆ ಏನು ಉಂಟು ಬ್ಯಾನ್ ಆಗಲಿಕ್ಕೆ ಅದೇ ರೀಸನ್ ಆಗಿರ್ತದೆ. ರಿಯಲ್ ಮನಿ ಗೇಮ್ಗಳು ಏನಿದ್ದಾವೆ ಸರಿಯಾಗಿ ಆಟ ಆಡದೇ ಇರುವಂಥದ್ದು ಕೂಡ ಒಂದು ಮನಿಯ ಗೇಮಿಂಗ್ ಬ್ಯಾನ್ಗೆ ಒಂದು ಮೇನ್ ರೀಸನ್ ಅಂತಲೇ ಹೇಳ್ಬೋದು. ಕೆಲವೊಂದು ಫೇಕ್ ಹೆಸರಲ್ಲಿ ಏನು ಕಂಪನಿಗಳನ್ನು ಸ್ಟಾರ್ಟ್ ಮಾಡಿದ್ರು, ಮನಿ ಲಾಂಡ್ರಿಂಗ್ ಆಗ್ತಿತ್ತು, ಎಲ್ಲ ರೀಸನ್ಗಳು ಒಂದು ರಿಯಲ್ ಮನಿ ಗೇಮಿಂಗ್ ಬ್ಯಾನ್ಗೆ ಕಾರಣ ಆಗಿರ್ಬೋದು. ಕೆಲವರು ಮಾಡಿದ ತಪ್ಪಿಗೆ ಕೆಲವರು ಲೀಗಲ್ ಆಗಿರುವ ಕಂಪನಿಗಳು ಕೂಡ ಇದರಿಂದ ತುಂಬಾ ತೊಂದರೆಗೊಳಗಾಗಿದ್ದಾವೆ. ಸೊ ಮೇ ಬಿ ಈ ಕೆಲವರ ಆಟದಿಂದಾಗಿ ಕೆಲವರಿಗೆ ತೊಂದರೆ ಆಗಿದೆ, ಅದಂತೂ ಖಂಡಿತ ಅಂತ ಹೇಳ್ಬೋದು. ಸೊ ನನ್ನ ಸಜೆಷನ್ ಏನಂದರೆ, ನಿಮಗೆ ಫ್ಯಾಂಟಸಿ ಯೂಸರ್ಸ್ಗಳಿಗೆ ಏನಂತ ಹೇಳಿದರೆ, ಇನ್ನು ನೀವು ಕಾಯಬೇಕಾಗಿರೋದು ಪುನಃ 4ನೇ ತಾರೀಕುವರೆಗೂ. ಅಲ್ಲಿವರೆಗೆ ಯಾವುದೇ ರೀತಿಯ ಇಲ್ಲೀಗಲ್ ಆ್ಯಪ್ಗಳಲ್ಲಿ ನಿಮ್ಮ ಹಣವನ್ನು ಡೆಪಾಸಿಟ್ ಮಾಡಲೇಬೇಡಿ. ಹಾಗೆಯೇ ನೀವು ಡೆಪಾಸಿಟ್ ಮಾಡಿದ ಹಣವು ಒಂದು ವೇಳೆ ನಿಮ್ಮ ಅಕೌಂಟಿಗೆ ನೀವು ವಿನ್ನಾಗಿ ಬಂದರೂ ಕೂಡ ಅದು ನಿಮ್ಮ ಅಕೌಂಟ್ ಫ್ರೀಸ್ ಆಗೋ ಸಾಧ್ಯತೆ ಎಲ್ಲ ಇರ್ತದೆ. ಸೊ ಹೇಳೋಕ್ಕಾಗೋದಿಲ್ಲ ಏನಾಗ್ತದೆ ಮುಂದೆ ಅಂತ. ಕೆಲವೊಂದು ನ್ಯೂಸ್ ಸೋರ್ಸ್ಗಳಿಂದ ತಿಳಿದು ಬರೋದು ಏನಂದರೆ,
ನಿಮ್ಮ ಅಕೌಂಟ್ ಫ್ರೀಸ್ ಆಗೋದ್ರ ಜೊತೆಗೆ ನಿಮ್ಮನ್ನು ಕೂಡ ಪೊಲೀಸ್ನವರು ವಿಚಾರಣೆ ಮಾಡಬಹುದು. ಆದರೆ ನಿಮಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ, ಆದರೂ ವಿಚಾರಣೆ ಆಗಬಹುದು. ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನೋದ್ರ ಮೂಲ ಕೆದಕ್ತಾ ಹೋದಾಗಲೂ ನಿಮ್ಮ ಹೆಸರು ಬರಬಹುದು. ಇದು ಕೆಲವೊಂದು ನ್ಯೂಸ್ ಆಗಿರ್ತದೆ ನಾನು ಕೇಳ್ಪಟ್ಟ ಹಾಗೆ. ಸೊ ನೀವು ಎಲ್ಲರೂ ಕೂಡ ಯಾವುದೇ ಇಲ್ಲಿಗಲ್ ಆ್ಯಪ್ಗಳಲ್ಲಿ ಆಟ ಆಡೋಕ್ಕೆ ಹೋಗಲೇಬೇಡಿ. ಒಂದು ವೇಳೆ ನೀವು ಫ್ಯಾಂಟಸಿ ಯೂಸರ್ಸ್ ಆಡಲೇಬೇಕು ಅಂತಂದರೆ ಕಾಯಲೇಬೇಕು ಮುಂದಿನ ಕೋರ್ಟ್ ಹಿಯರಿಂಗ್ವರೆಗೂ. ಅಲ್ಲಿವರೆಗೂ ಸೇಫ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಷಯನ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.